ಹೇ ರಂಜಿ ರಂಜಿ, ನಾನು ಬಿಡು ಹೋಗ್ಲಿ ನಮ್ಮ ತಯ್ಯೋಳಿ ನಾನು ಇವಳನ್ನ ಸುಧಾರಿಸ್ದಂಗೆಲ್ಲ ಅಲ್ಲ ಅವ್ರನ್ನ ಮನೆ ಕರ್ಕೊಂಬಂದು ಉಂಬ ಕಿಕ್ಕೋದು ಕಾಪಿ ಕೊಡೋದು ಹಂಗೆ ಮಾಡ್ತಾಳೆ. ಕಾಪಿ ಎಲ್ಲ ಕುಡ್ದೋದ್ರಂತೆ ಇವಳು ಯಾಕೆ ನಿಂತ್ಕೊಂಡು ಮಾತಾಡ್ಸೋದು, ಯಾಕೆ ಹೇಳೋಕೆ ಹೋಗ್ತಾಳೆ ಇವಳು? ಸೂರ್ಯಂದ್ರೆ ಹೇಳ್ದ ನನಗೆ ಗೊತ್ತಿಲ್ಲ. ಓ ಭಾರಿ ಇದ್ದಾಳೆ ಹಂಗಾರೆ ಇವಳು. ನಾನು ಬಿಡಪ್ಪ ಏನೋ ಅಂತ ಅನ್ಕೊಂಡಿದ್ನಿ. ಭೂಮಿನೇ ವಾಸಿ ಯಾರನ್ನೂ ಮಾತಾಡಿಸ್ಬೇಡ್ಕಣಮ್ಮ ಇಂತಾರಂದ್ರೆ ಅವ್ರನ್ನ ಕಂಡ್ರೆ ಸೇರ್ತಿರ್ಲಿಲ್ಲ ಪಾಪ ಹುಡುಗಿ. ಇವಳೇ ನಿಂತಾಳೆ ಹೇಳೋಳು. ಏಯ್ ಬಾರ ಇಲ್ಲಿ, ನಿನ್ನ ಮನ ಮರ್ಯಾದೆ ಇದ್ದಿದ್ರೆ ಸರಿ, ನಮಗೂ ಅವ್ರಿಗೂ ಮೊದಲೇ ಆಗಲ್ಲ. ಅವಳು ನಮ್ಮ ಮನೇನೇ ಹಾಳು ಮಾಡ್ಬೇಕು ಅಂತ ಕಾತ್ಕೊಂಡಿದ್ಲು ಅಂತ ಅವಳನ್ನ ಮಾತಾಡಿಸಿ ಉಂಬಕ್ಕಿಕ್ಕದು ಕಾಪಿ ಕೊಡೋದು ಏನು ಮಾಡ್ಬೇಕು ಇವಳು? ಏನಾತೆ? ಅಲ್ಲ ನಿನಗೆ ಮಾನ ಮರ್ಯಾದೆ ಐತಾ ಇಲ್ವಿ? ಮಾನ ಮರ್ಯಾದೆ ಇರಳಾಗಿದ್ರೆ ಅವ್ರನ್ನ ಕರ್ಕ ಬತ್ತಿರ್ಲಿಲ್ಲ, ಉಮ್ಮಕ್ಕಿಕ್ತಿರ್ಲಿಲ್ಲ, ಕಾಪಿ ಕೊಡಲಿಲ್ಲ. ಅದಕ್ಕೆ ಅವಾಗಲೇ ಇಲ್ಲ ಹಸಿ ಹೋದ್ರು. ನಾನು ಯಾಕೆ ಇಲ್ಲ ಅವಳ್ಯಾರ ನಮ್ಮ ಮನೆ ಮುಂದೆ ಹಸಿ ಹೋಗ್ತಾರೆ ಅನ್ಕೊಂಡೆ ನಾನು ಒಂದೇ ಇಟ್ಕೇನಿ. ಅವ್ರನ್ನ ಯಾಕೆ ಕರ್ಕೊಂಬರೋದು ನಿನ್ನ ಮನೆ ಯಾಕೆ? ಯಾಕೆ ಕರ್ಕೊಬತ್ತೀನಿ ನೀನು ಅವ್ರನ್ನ? ಅವ್ರು ಇಕ್ಕ್ಯಾರ ಇಲ್ಲಿ ಕಾಲು ಇಕ್ಕ್ಯಾರ ಅಂದ್ರೆ ಸರ್ವನಾಶ. ಯಾಕಾತೆ? ಯಾಕೆ ಹಿಂಗಾಡ್ತೀಯ ನೀನು? ಬಿಡು, ಏನು ಬರಲೇಳು, ಅಕ್ಕಪಕ್ತಾಗಿದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಏನಯ್ಯೋ ಪಾಪ ಅಣ್ಣಯ್ಯ ಬಿಡ್ಕಮ್ಮಲ್ಲ ಅತ್ತೇನೆ. ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಏನೋ ಕರ್ಕೊಂಬಂದ್ರೆ ನೀನು ಹಿಂಗಾಡ್ತೀಯಲ್ಲ. ಏನೋ ಬಂದೆ ಕೂಕೊಂಡು ಏನೋ ಬೇಜಾರಕ್ಕೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಬಿಡು, ಏನು ಅಕ್ಕಪಕ್ತಾಗಿದ್ಮೇಲೆ ಜಗಳ ಮಾಡ್ಕೊಳ್ಳೋ ಸಹಜ, ಚೆನ್ನಾಗಿ ಆಗೋದು ಸಹಜ. ನೀನು ಯಾಕೆ ಅವ್ರಿಗೆ ಬರಬೇಡ ಅಂತ ಹೇಳ್ತೀಯ? ಅಣ್ಣಯ್ಯ ಹೊರಕಾಕೈತಿ ಪಾಪ ಸೋಳಿಯಾಗಿ ಹೆಂಗಿರ್ತಾರೆ ಅವರು? ಪಾಪ ಉಂಬಕ್ ಮಾಡಿಲ್ಲ ಏನಿಲ್ಲ, ಅವರು ಮಾಡ್ತಾರೆ ಹೊರಗೆ ಇಪ್ಪಟ್ಟು. ಹೊರಗೆ ಮಾಡ್ಕೊಂಡು ಉಣ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಪಾಪ ಕೂಲಿ ಹೋಗ್ಯವ್ರೆ. ಬಿಡು, ಇದ್ರೂ ಇರ್ತಾರೆ ಏನು? ನೀನು ನೋಡಿ ಹೆಂಗೆ ಹೇಳ್ತಾ ಇದೀಯ. ನೋಡು ಸರಿಯಾಗಿ ಇಕ್ತಾರೆ ನೀನು ನಾಮನ ಇಕ್ದಾಗ ಗೊತ್ತಾಗುತ್ತೆ ಲೌಡಿ. ಸರಿಯಾಗಿ ಇಕ್ತಾರೆ, ಅವಾಗ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ನಿನಗೆ. ಮುಂದೆ ಗೊತ್ತಾಗುತ್ತೆ ಕಣೆ. ಅವ್ರು ಎಂತಾರಂತ ತಾಯಿ ಮಗಳಿಬ್ರು ಊರೇ ಹಾಳು ಮಾಡ್ದಾರವ್ರು. 50 ಜನ ಹಾಳು ಮಾಡಿ ಬಂದು ಸೇರ್ಕೊಂಡವ್ರಲ್ಲ ಅವಡ್ಯಾರು ಅನುಭವಿಸ್ತಾರೆ. ಅವ್ರು ಮಾಡಿರ ಕರ್ಮ ಅಂತದ್ದು, ಕರ್ಮ ಕಣೆ. ಹೇಳಿದ್ರೆ ಕೇಳ್ಬೇಕು ನೀನು, ಸುಮ್ಮನೆ ಅಲವಾಟು ಆಡ್ಬೇಡ. ನಾನು ಕೇಳಲ್ಲಮ್ಮ, ಕೇಳಲ್ಲ ನಾನು ಯಾರು ಹೇಳ್ದಂಗೂ ಕೇಳಲ್ಲ. ನಾನು ಏನು ಇಷ್ಟ ಬರುತ್ತೋ ಅದನ್ನು ಮಾಡೋದು ನಾನು. ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಲ್ಲ. ನೀನು ಹೇಳ್ದಂಗೆ ಏನು ಕೇಳ್ಬೇಕು ನಾನು? ಏನು ಮಾತಾಡ್ತೀಯ? ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವೇ ನಿನಗೆ ಹೇಳಕ್ಕೆ? ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಲ್ಲ, ನೀನು ಹೇಳ್ದಂಗೆ ಕೇಳಬೇಕೆ ನಾನು ಅಂತಲ್ಲ? ಅಯ್ಯೋ ಯಾಕತೆ? ಯಾಕೆ ಹಿಂಗೆ ಹೊಡಿತಾ ಇದೆಯಾ? ಅಲ್ಲ ನೋಡು, ಅವರು ನಮ್ಮ ಮನೆಗೆ ಬಂದೋಗಿದ್ದಕ್ಕೆ ಪಾಪ ಎಷ್ಟು ಒಳ್ಳೆಯವರು, ತಾಯಿ ಮಗಳಿಬ್ರು. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅಂಥವ್ರ ಹತ್ರ ಜಗಳ ಮಾಡ್ಕೊಳೈತಿ ಇವತ್ತೇ. ಬಿಡು, ಏನು ಕಷ್ಟ ಇವತ್ತೇನೋ ಜಗಳ ಮಾಡ್ಕೊಂಡ. ನಾಳೆ ಹೊತ್ನಾಗ ನಾನು ನನ್ನ ಗಂಡ ಗುದ್ದಾಡ್ತೀವಮ್ಮ, ನಾನು ಹಂಗೆ ಇರ್ತೀನಿ. ನಾಳೆಗೆ ನನಗೂ ನೋಡ್ಕೊಂತಾರೆ. ನಾಳೆ ಹೊತ್ನಾಗ ನಿನ್ಗೇನೆ ನೀನು ಸಸ್ಯರು ಮುದ್ದೆ ಇಕ್ಲಿಲ್ಲ ಅಂದ್ರೂ ಅವ್ರು ನೋಡ್ಕೊಂತಾರೆ. ಬಿಡು. ಏನು ಹಂಗೇನೆ ಅವ್ರು ಬಂದಿರೋದಕ್ಕೆ ಇಷ್ಟೊಂದು ಕೇಣಿ ಇರಬಾರ್ದು. ಯಾರ ಮೇಲಾನ ಇಷ್ಟೊಂದು ಕೇಣಿ ಮಾಡೋದು ಒಳ್ಳೇದಲ್ಲ. ಸ್ವಲ್ಪ ಇಕ್ಕಿ ಕೊಡಬೇಕು, ಅಕ್ಕಪಕ್ಕಗಳ ಕಷ್ಟಕ್ಕೆ ಸುಖಕ್ಕೆ ಆಗಬೇಕು. ಮುಚ್ಚು ಬಾಯಿ. ಇಂಥ ಬುದ್ಧಿ ಇರೋಳು ಆಲ್ಟಾಗೆ ಚೆನ್ನಾಗಿರಾನ. ನಾನು ಬಂದೇಡ್ಕೆ ಅದೇ ಹೋದ್ರು. ಇನ್ನೊಂದು ದಿವಸ ಅವ್ರು ಏನೋ ನನ್ನ ಕೈ ಸಿಗೇ ಬೀಳಲಿ, ಅವಾಗ ಹೇಳ್ತೀನಿ. ನಾನು ಈಗ ಹೇಳಲ್ಲ. ಬಿಡತ್ತೆ ಅಂತ ಹೋಗ್ಲಿ. ಅದಕ್ಕೆ ಯಾಕೆ ಹಂಗೋ ನೀನು ಸಿಟ್ಟಾಗ ಹಂಗೋಯ್ತೀಯ ನಮ್ಮ ಅಕ್ಕ ಇನ್ನು? ಅವಳು ಬೇರೆ ನೆನ್ನೆ ಅವಳ ದರಿದ್ರದವಳು ಒಯ್ದೋಗಿದ್ಲು. ನೀನು ಸುಮ್ಮನಿರು. ಅಮ್ಮ ಯಾಕಮ್ಮ? ಯಾಕೆ ಏನಾಯ್ತು? ಅಲ್ಲ ನೋಡಿ, ನಿಮ್ಮ ಅಮ್ಮಗೆ ಅಕ್ಕಪಕ್ಕದಾಗಿದ್ದ ಮೇಲೆ ಯಾರಿಗೂ ಕಷ್ಟ ಸುಖಕ್ಕೆ ಆಗಂಗಿಲ್ವಂತೆ. ಪಾಪ ಅವ ಅಕ್ಕ ಇನ್ನೂ ಅವರು ಬಂದಿದ್ರು. ಏನೋ ಬಂದು ಮಾತಾಡ್ಕೊಂಡು ಹಿಂಗೆ ಒಂದು ಲೋಟ ಟೀ ಕೊಟ್ಟೆ, ಕುಡ್ದು ಹೋದ್ರು. ಅದಕ್ಕೇನೆ ನಿಮ್ಮ ಅಮ್ಮಗೆ ಯಾರೋ ಅಲ್ಲೇ ಹೇಳ್ಬಿಟ್ಟವ್ರೆ. ಅದಕ್ಕೆ ಬಂದೈತಿ ಇಲ್ಲಿ. ಇನ್ನೊಂದ್ಸತಿ ಸಿಕ್ಕಿರ್ ನನ್ನ ಕೈಗೆ ಸುಮ್ಮನೆ ಬಿಡಲ್ಲ ಅಂತ ಐತಿ. ಮತ್ತೆ ಅವ್ರನ್ನ ಮಾತಾಡಿಸ್ಬೇಡ ರಂಜು, ಅವ್ರು ಒಳ್ಳೆಯವ್ರಲ್ಲ. ನಾನೇನೋ ಇವತ್ತು ಬಿಡು, ಅವಳಿಗೇನೋ ಗೊತ್ತಿಲ್ಲ ಅವ್ರ ಬುದ್ಧಿ ಅಂತೇಳಿ ಸುಮ್ಮನಾಗಿದ್ದೀನಿ. ಅವ್ರಿಗೂ ನಮಗೂ ಆಗಲ್ಲ. ನಾನು ಅವಳಿಗೆ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಪಾಪ ಇದೇ ಲಾಸ್ಟ್ ನೋಡು. ಅವಳು ಏನಾನ ಈ ಮನೆಗೆ ಅವ್ರನ್ನ ಕರ್ಕೊಂಬಂದವಳೆ, ಇಲ್ಲಿ ಏನಾನ ಅವ್ರು ಬಂದವ್ರೆ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಇವಳನ್ನ ಹಸಿ ಕಳಿಸ್ತೀನಿ ಮನೆಗಳಿಂದ ಅಷ್ಟೇನಿ. ಇವಳು ಅವ್ರ ತಂಗಿನೇ ಇದ್ದಾಳೆ ಅಂತೇಳಿ ಸಿಕ್ಕಿ ಕಳಿಸ್ದಂಗೆ ಆತು ಭೂಮಿನ. ಇವಾಗ ಇವ್ರ ತಂಗಿ ಇಲ್ಲೇ ಇದ್ದಾಳೆ. ಇವಳು ಆಮೇಲೆ ನಾಳೆ ಹೊತ್ನಾಗ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇವಳು ಯಾರನ್ನ ಮದುವೆ ಆಗೋದಾಗ್ಲಿ ಏನ ಇವಾಗ ಆಗೋದು. ಆ ಹುಡುಗಿ ಬಗ್ಗೆ ಹಂಗೆ ತಾನು ಹೇಳಿದ್ದ, ಭವಿನ ಬಗ್ಗೆ ಅವಳು ಹಂಗೆ ಮಾಡೋ ಅಂತಾಳಲ್ಲ. ನನ್ನ ತಂಗಿ ಬಗ್ಗೆ ಹಂಗೆ ಮಾತಾಡಬೇಡ ನೀನು. ನನ್ನ ತಂಗಿ ಹಂಗೆ ಮಾಡಲ್ಲ, ಮಾಡ್ತಾಳ ಬಿಡ್ತಾಳ. ನಾನು ಈಗ ಮಾತಾಡಬಾರ್ದು ಅಂತ ಅನುಸರಿಸಿದ್ದೀನಿ ರಂಜು. ಈಗ ನಿನಗೆ ಅವಳ ಬುದ್ಧಿ ಗೊತ್ತಿಲ್ಲ. ನಾನು ಬಂದೇಡ್ಕೆ ಹೇಳಿದೆ, ಹೇಳಿದ್ಕೆ ನನ್ನ ಮಗನ ಮಾತು ಇವತ್ತು ನನ್ನ ಮಾತು ಭೂಮಿ ಕೇಳೆ ಅವಳು. ಇವತ್ತು ಅವರೆಲ್ಲ ಹಿಂಗೆಲ್ಲ ಹೇಳ್ತಾರಮ್ಮ, ಅವ್ರ ಮಾತು ಕೇಳಬೇಡ ಅಂದಿದ್ಕೆ ಅವ್ಳಿಗೆ ಕೇಳಲಿಲ್ಲ. ಅವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟೈತಿ. ಇವತ್ತು ನೀನು ಒಂದು ಬೆಲೆ ಕೊಟ್ಟರೆ ಒಂದು ಹೋಯ್ತು. ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟರೆ ಒಂದು ಹೋಯ್ತು. ಅವಳು ಇಲ್ಲದ್ದೆಲ್ಲನ ನಮ್ಮ ಭೂಮಿಗೆ ಹೇಳಿ ಅವಾಗ ನನ್ನ ಮಗನ ಮದುವೆ ಆಗಲೇಬಾರ್ದು ಅಂತ ಹೇಳಿ ಇಲ್ಲದ್ದೆಲ್ಲ ತಂದಿಕ್ಕಕ್ಕೆ ನೋಡಿಲ್ಲ ಅವಾಗ. ಇಲ್ಲದ್ದೆಲ್ಲ ತಂದಿಕ್ಕಕ್ಕೆ ನೋಡಿಲ್ಲ.
ಇಲ್ಲದೇನು ತಂದಿಕ್ಕೆಲ್ಲ ಬಿಡು. ಅವ್ನು ಯಶೋಗಾನವ ಲವ್ ಮಾಡ್ತಿದ್ನಂತೆ ಸುಪ್ಪಿನ ಇರಾದ್ನೇ ಹೇಳವ್ರಿ. ಅವಳು ಅದೇ ಗತಿ ಇಲ್ದಂಗಿದ್ಲ ಅಲ್ಲಿ ಆತಿಲ್ವಲ್ಲ ಅದಕ್ಕೆ ಅವಳೆ. ನಾನು ಹಂಗೆ ಯಾಕೆ ಹಾಕ್ತೀನಿ. ನಾನೇನು ಅಂಥದ್ದು ಬಂದಿಲ್ಲ ನನಗೆ, ಸುಮ್ಮನೆ. ಅವಳಂದ್ರೆ ಗತಿ ಇರಲಿಲ್ಲ, ಅವ್ರ ಮನೆಯಾಗ ಯಾತು ಮದುವೆ ಮಾಡೋಕೆ ಆಗ್ತಿಲ್ಲ ಅವ್ರ ಅಪ್ಪನ ಕೈಗೆ, ಅದಕ್ಕೆ ಬಂದು ಆಗ್ಯವಳೆ. ಅದಕ್ಕೆ ಅಂತಾನ ಇರಲಿ ಅಮ್ಮಂಗೆ ಇದ್ದಾಳ ಅಷ್ಟೇನಿ. ಮದುವೆ ಆಗೈತೆ, ನನಗೂ ಗಂಡ ಇದ್ದಾನೆ ಅಮ್ಮಂಗೆ ಇಕ್ಕೊಂಡವಳೆ. ನಾನು ತಳಗಿದ್ರೆ ಇಂತಂತ ನನಗೆ ಕಟ್ಟಿದ್ಯಾ ಅಂತ ಕೇಳ್ತಿದ್ದೆ. ಅವಳಿಗೆ ಅದೇ ಗತಿ ಇರಲಿಲ್ಲ ಆಗ್ಯವಳೆ. ನೀನು ಮಾತಾಡ್ಬೇಡ. ಇಲ್ಲಿ ನೋಡಿಲಿ ರಂಜು, ಸುಮ್ಮನೆ ಇದ್ಬಿಡು. ಅಮ್ಮನ ಹತ್ರ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಇದ್ಬಿಡು ಅಷ್ಟೊಂದೆಲ್ಲ ಮಾತಾಡಬೇಡ ನೀನು. ಇವತ್ತು ಪಾಪ ಹುಡುಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಬಂದಡಿಕೆನೆ ಅವರಿಬ್ರು ಹೊರಕ್ಕೆ ಹೋದ್ರು. ನಾನು ಯಾಕೆ ಹಿಂಗೆ ಹೋಗ್ತಾರೆ ಇವ್ರು ನಮ್ಮ ಮನೆ ತಗ್ಲಾಸಿನ ಅನ್ಕೊಂಡೆ. ಬಿಡು ಏನೋ ಇಲ್ಲೆಲ್ಲ ಹೋಗಿದ್ರೇನ ಲಾಸಿ ಹೋಗ್ಯವ್ರೆ ಅನ್ಕೊಂಡೆ. ನನಗೇನು ಗೊತ್ತು ಇವಳು ಹಿಂಗೆಲ್ಲನ ಕರ್ಕೊಂಬಂದವಳು ನನ್ನ ಮನೆಗೆ ಎಂಬುದು. ನಾನು ತಿರ್ಗ ಅಯ್ಯಪ್ಪ ಸೂರ್ಯಂದ್ರ ಹಂಗೆ ಅಂದೆ. ಯಾಕಲ್ಲ ಅಕ್ಕ ಕೈ ನೀನು ಒಂದು ದಿವಸನೂ ಅವ್ರನ್ನ ಸೇರ್ತಿರ್ಲಿಲ್ಲ, ನೀನು ಸೈಜ್ ಕರ್ಕೊಂಡು ಹೋಗಿ ಎಲ್ಲ ಉಂಬಕ್ಕಿ ಕದು ಕಾಪಿ ಕೊಡೋದೆಲ್ಲ ಮಾಡ್ತಾಯಿದ್ದೆ. ನಾನು ಅವ್ರಿಗೆ ಚಂದಾಗಿ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ನೋಡಕ್ಕ. ಹಿಂಗೆ ಮಾಡೋದು ಸರಿ ನೀನು ಸೈಸಿ ಅಂತ ಅವ್ನು ಅಂತಾಗ ಹೇಳ್ದೆ. ಅದಕ್ಕೆ ಅವಾಗ ಬಂದಿದ್ದು ನಾನು. ಹಿಂಗೆ ಮಾಡೋದು ಸರಿನಿ ಅಂತ ಕೇಳೋಕ್ಕೆ. ಅವಳು ಒಳ್ಳಾಳಲ್ಲ, ನಮ್ಮ ಮಾತಿ ಬೆಲೆ ಕೊಟ್ಟಾಳಪ್ಪ ಅವತ್ತು ಅವಳು. ನಮ್ಮ ಭೂಮಿ ಇವತ್ತು ಒಂದೇ ಆಡಬಾರ್ದು ಪಾಪ. ಅವಳು ಹೇಳ್ದವೆಲ್ಲ ಕೇಳಬೇಡ ಕಣಮ್ಮ, ಅವಳು ಎಲ್ಲ ಹಿಂಗೆ ಹೇಳ್ತಾಳೆ ನಿತ್ಯ. ಅವಳು ಬಂದು ಹೇಳಿದ್ಕೆ ಅವಳು ಏನಂದ್ಲು, ನನ್ನ ಗಂಡನ ಬಗ್ಗೆ ಯಾರು 1000 ಹೇಳಿದ್ರು ನಾನು ಕೇಳಲ್ಲ, ನಾನು ಕಣ್ಣಾರೆ ನೋಡಬೇಕು ಕಿವಿಯಾರೆ ಕೇಳಬೇಕು, ಆವಾಗಲೇ ಮಾತಾಡೋದು. ಇಡೀ ಊರೇ ಬಂದು ಹೇಳಿದ್ರು ನನ್ನ ಗಂಡನ ಬಗ್ಗೆ, ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಐತೆ, ಯಾರು ಹೇಳಿದ್ರು ನಾನು ಕೇಳಲ್ಲ ಅಂತ ಅಂದ್ಲು. ಅವತ್ತೊಂದೇ ಮಾತಂದ್ಲು ಆ ಹುಡುಗಿ ಗೊತ್ತೇ. ಅವತ್ತೆಂತ ಮಾತಾಡಿದ್ಲ ಹುಡುಗಿ. ಅದಕ್ಕೆ ನಾನು ಮಾತು ನೆನಪಾತಿ ಹೇಳ್ದೆ. ಅದೇ ಇವಳಿಗೆ ಗೊತ್ತಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ನಾನು ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಅವ್ರು ಏನೋ ನಿಮ್ಮ ಮನೆಯಾಗ ಕಾಲಿಕ್ಕಿವ್ರು ಅಂತ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡು ಪಾಪ, ಹೇಳಿರ್ತೀನಿ. ಸರಿ ಆಯ್ತು ಬಿಡಮ್ಮ, ನಾನೆಲ್ಲನ ಹೇಳ್ತೀನಿ. ರಂಜು ಅವ್ರನ್ನ ಈ ಮನೆಯಕ್ಕೆ ಕರ್ಕೊಂಬರ್ಬೇಡ. ಅಯ್ಯೋ ಬಿಡ್ಮಮ್ಮ ಪಾಪ, ಎಲ್ಲರೂ ಹಿಂಗೆ ಅಂದರೆ ಎಲ್ಲ ಹೋಗ್ತಾರೆ ಪಾಪ. ಅವ್ರು ಎಷ್ಟು ಒಳ್ಳೆಯರು. ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಪಾಪ, ಎಷ್ಟು ನೊಂದಿದ್ದಾರೆ ಅವರು, ಎಷ್ಟು ಅವರು ಬೇಜಾರಾಗಿ ಅವ್ರಿಗೆ ಗೊತ್ತೇ. ಅಯ್ಯೋ ನೀನು ಹಂಗೆಲ್ಲ ಮಾತಾಡಬಾರ್ದು. ಏನೋ ಬಿಡು ಕಷ್ಟದಾಗ ಇದ್ದಾರೆ ಅಂತ ಸ್ವಲ್ಪ ಏನು ಬೇಕಣ್ಣಮ್ಮ. ಅಕ್ಕಪಕ್ಕದಾಗಿದ್ದ ಮೇಲೆ ಸಂಬಂಧಿಕರು ಬರಲ್ಲ, ಅಕ್ಕಪಕ್ಕದಾಗ್ಲವ್ರೆ ಕಷ್ಟ ಸುಖಕ್ಕಾಗೋದು. ಸಂಬಂಧಿಕರೆಲ್ಲ ಇರ್ತಾರೆ, ಕಷ್ಟ ಅಂದಾಗ ಅವ್ರು ಬರ್ತಾರೆ. ಅಯ್ಯೋ ಬಿಡು, ನಮಗೂ ನಾಳೆ ಹೊತ್ನಾಗ ಏನಾನ ಸ್ವಲ್ಪ ಕಷ್ಟ ಬಂದೈತೆ ಅಂದ್ರೆ ಗೊತ್ತಾಗುತ್ತೆ. ಇವತ್ತೇನು ಹಿಂಗೆ ಆಡುತ್ತಪ್ಪ. ನಾವು ಕೊಟ್ಟು ಇಕ್ಕಿ ನಾವು ಕೇಣಿಸೋಣಿ ಮಾಡಲ್ಲ ಯಾರಿಗೆ ಆಗಲಿ. ನಮ್ಮ ಅಪ್ಪ ನಮ್ಮ ಅಮ್ಮ ಯಾಕೆ ಕೊಡೋದು ಇಕ್ಕೋದು. ನಮ್ಮ ಹತ್ರ ಏನೈತೋ ಅದ್ರಾಗೇನೇ ದಾನ ಮಾಡೋಕೆ ಹೇಳೋರು ಗೊತ್ತೇ. ನಮ್ಮ ಅಪ್ಪ ನಮ್ಮ ಅಮ್ಮ ಅಷ್ಟು ಒಳ್ಳೆಯರು. ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿರೋ ದಾನ ಧರ್ಮದಿಂದಲೇ ನಮ್ಗೆ ಇಂಥದ್ದು ಒಳ್ಳೇದಾಗಿರೋದು ಗೊತ್ತೇ. ನಮ್ಮ ಅಕ್ಕನಿಗೂ ನನಗೂ ಇವತ್ತು ನಿಜವಾಗ್ಲೂ ನಾವು ಯಾರಿಗೂ ಆಗಲಿ ಕೇಣಿ ಸೋಣಿ ಮಾಡೋದಾಗಲಿ, ಯಾರಿಗನಾಗಲಿ ಕಂಜೂಸ್ ಮಾಡೋದಾಗಲಿ ಇದೆಲ್ಲ ಮಾಡಿಲ್ಲ. ನಾವು ಅಕ್ಕ ತಂಗಿಯರು ಇಬ್ಬರು ನಾವು ಅಂಥವ್ರು. ಇವ್ರು ಹಂಗೆ ಕಣೆ, ಇವ್ರ ಫ್ಯಾಮಿಲಿನೇ ಹಂಗೆ, ಬರೀ ಕೇಣಿ. ಇವರು ಅವರೇನೆ ಅಲ್ಲ, ಇವರು ಅವರೇನೆ. ಅವ್ನು ಯಶುನು ಅವನೇನೆ, ಆ ಭೂಮಿನೂ ಅವಳೇನೆ. ನಮ್ಮ ಥರ ಅಲ್ಲ. ಅಯ್ಯೋ ನಮ್ಮ ಥರ ಇದ್ದಿದ್ರಿನ್ಯಾಕೆ ಸ್ವಲ್ಪ ಯಾರಿಗೆ ಆಗಲಿ ಕಂಜೂಸ್ ಮಾಡೋಕೆ ಹೋಗ್ಬಾರ್ದು. ಕೇಣಿ ಸೋಣಿ ಇಟ್ಟಿಟ್ಕೆಲ್ಲ ಲೆಕ್ಕ ಹಾಕ್ಕೊಂಡು ಕೇಣಿ ಮಾಡಬಾರ್ದು. ಸ್ವಲ್ಪ ಅದಕ್ಕೂ ಇತಿ ಮಿತಿ ಅನ್ನೋದು ಇರಬೇಕು. ಅಯ್ಯೋ ಹಿಂಗೆ ಎಷ್ಟು ಅನ್ನೋದ ಮಿತಿ ಮೀರಬಾರ್ದು ಹೇಳು. ಏನೊಂದು ಲೋಟ ಕಾಫಿ ಕೊಟ್ಟಿಟ್ಕೆ ಒಂದಿಷ್ಟು ಊಟಕ್ಕೆ ಇಟ್ಟಿಟ್ಕೇನು ನಮ್ದೆಲ್ಲನ ಹೋಗ್ಬಿಡುತ್ತಾ? ಯಾರ ನೀನು ಸಾಯ್ವಾಗ ಹೊತ್ಕೊಂಡು ಹೋಗ್ತಾರ? ಯಾರು ಏನು ಹೊತ್ಕೊಂಡು ಹೋಗಲ್ಲ. ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು. ಸುಮ್ಕಿ ರಂಜು, ಯಾಕೆ ಇವಾಗ ಅಮ್ಮ ಹೇಳ್ತಾ ಇತ್ತಾನೆ, ಸುಮ್ಮನೆ ಇದ್ಬಿಡು. ಯಾಕೆ ಅವ್ರ ಸವಾಸ ಬೇಡ. ಸರಿಯಪ್ಪ ಆಯ್ತು, ಎಲ್ಲ ನಿಮ್ಮಮ್ಮ ಹೇಳ್ದಂಗೆ ಆಗಬೇಕು. ನಿಮ್ಮಮ್ಮ ಹೇಳ್ದಂಗೆ ಎಲ್ಲ ಕೇಳಬೇಕು. ನಿಮ್ಮಮ್ಮ ಏನು ದೊಡ್ಡ ಇದು ಏನು, ಅವ್ರೇನು ಬರೋಂಗಿಲ್ಲ ಹೋಗಂಗಿಲ್ಲ. ಆಹಾ ಅಲ್ಲ ನೋಡು ಹೆಂಗೆ ಹೇಳುತ್ತೆ ನಿಮ್ಮಮ್ಮ ಎಲ್ಲತ್ಕೊಂಡು. ಬಿಡ ಮತ್ತೆ ನಾನು ಹೇಳ್ತೀನಿ, ಯಾಕೆ ಸುಮ್ಮನೆ ಜಗಳ ಮಾಡ್ಕೊಬೇಡ್ರಿ, ಸುಮ್ಮನಿರಿ. ನಿಜವಾಗ್ಲೂ ಇವತ್ತು ನಮ್ಮ ಭೂಮಿ ಅವತ್ತು ನಾನು ನನ್ನ ಮಗ ಹೇಳಿದ ಮಾತಿಗೆ ಬೆಲೆ ಕೊಡ್ತು. ಇವತ್ತು ಅದಕ್ಕೆ ಇವಳಿಗೂ ಹೇಳ್ತಾ ಇದ್ದೀನಿ, ಅವಳು ಒಳ್ಳೆಯಲ್ಲ ಬಿಡ್ಕೋಬೇಡ ಅಂತ. ಇವಳು ಕರ್ಕೊಂಬಂದು ನಮ್ಮ ಮನೆಯಕ್ಕೆ ಎಲ್ಲನೂ ನೋಡ್ಕೊಂಡವಳೆ ಅಂತ ನನಗೆ ವಿಷಯ ಗೊತ್ತಾಯ್ತು. ನಾನು ಇಲ್ಲ ಸಮಯದಾಗ ಬಂದವ್ರಿ. ಎತ್ಲಾಗನ ಹೋದಾಗ ನೋಡ್ಕೊಂಡು ಬಂದಾರೆ. ಬಿಡು ಎಲ್ಲನೂ ಯಾರಂತಕ್ಕನ ಹೋದ್ರಲ್ಲ ಬರಲ್ಲ ಜಲ್ದಿ ಅಂತೇಳಿ ನೋಡ್ಕೊಂಡು ಹೋಗಿ ಬಂದಿರೋದು ನಮ್ಮ ಮನೆಯಕ್ಕೆ ಅವರು. ಬರಲ್ಲ ಬಾ ಅಂತೇಳಿ ಬಂದಿರೋದು. ತಾಯಿ ಮಗಳಿಬ್ರು ಅಷ್ಟಿಷ್ಟಿಲ್ಲ ಅವರು. ನಾವು ಅವತ್ತು ಹೇಳಿವಿ ನಮ್ಮ ಭೂಮಿಗೆ ಹೇಳಮ್ಮ ಹಿಂಗೆ ಹೇಳ್ತಾರೆ ಅಂತ. ಅವತ್ತೇ ಒಂದೇ ಮಾತಾಡಿಲ್ಲ ನಮ್ಮ ಭೂಮಿ ಅವತ್ತು. ನನ್ನ ಗಂಡನ ಬಗ್ಗೆ ಯಾರು ಹೇಳಿದ್ರು ಕೇಳಲ್ಲ, ನನ್ನ ಕಿವಿಯಾರೆ ಕೇಳಬೇಕು, ಕಣ್ಣಾರೆ ನೋಡಬೇಕು ಅಂತ ಎಂತ ಮಾತಾಡಿದ್ಲು. ಇವಳಿಗೆ ಹೇಳಿರೋದು ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ತುಂಬ ಸಿಟ್ಟು ಗೊತ್ತಾಯ್ತು ಇವಳ ಮೇಲೆ ನನಗೆ. ಅವಳು ಅಂದ್ರೆ ನಾನು ನೋಡ್ಲಾರೆ, ಅವರಿಬ್ಬರೂ ನೋಡಿದ್ರೆ ನನಗೆ ಆಗೋದಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.